ಹಲೋ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಒಬ್ರು ರಿಕ್ವೆಸ್ಟ್ ಮಾಡಿದ್ದಾರೆ ವ್ಯೂವರ್. ಅವರು ಹೇಳ್ತಾ ಇದ್ದಾರೆ ಅವ್ರ ಫ್ರೆಂಡ್ ಜೀವನದಲ್ಲಿ ತುಂಬ ಕಷ್ಟಗಳಿದೆ, ಅವರು ಹೆಂಗೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದು ಅಂತ. ಇದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಬರೀ ಅವ್ರ ಫ್ರೆಂಡ್ಗೆ ಅಂತಲ್ಲ. ಸೊ ನಾನು ಫುಲ್ಲು ಕ್ವೆಶನ್ನು ಅವ್ರು ಬರೆದಿರೋದನ್ನ ಪೂರ್ತಿ ನಾನು ಓದಕ್ಕೆ ಹೋಗಲ್ಲ, ಬಟ್ ಇದು ಜನರಲ್ ಆಗಿ ನಾನು ಹೇಳ್ತೀನಿ, ಎಲ್ಲರಿಗೂ ಯೂಸ್ ಆಗುವಂಥದ್ದು ಇದು. ಸೊ ನಮ್ಮ ಲೈಫಲ್ಲಿ ಏನು ಬೇಕಾಗಿದೆ, ಎಲ್ಲರಿಗೂ ಏನು ಬೇಕಪ್ಪ ಲೈಫಲ್ಲಿ? ಒಂದು ಹ್ಯಾಪಿಯಾಗಿರಬೇಕು, ಆಮೇಲೆ ಒಳ್ಳೆ ಎಜುಕೇಷನ್ ಇರಬೇಕು, ಒಳ್ಳೆ ಫ್ಯಾಮಿಲಿ ಇರಬೇಕು, ಗಂಡ ಚೆನ್ನಾಗಿ ನೋಡ್ಕೋಬೇಕು, ಹೆಂಡತಿ ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳು ಚೆನ್ನಾಗಿರಬೇಕು, ಒಳ್ಳೆ ಜಾಬ್ ಇರಬೇಕು, ಆ ಥರ ಎಲ್ಲನೂ, ಒಳ್ಳೆ ಮನೆ ಇರಬೇಕು, ಒಳ್ಳೆ ಕಾರ್ ಇರಬೇಕು, ಒಂದು ಲಕ್ಸುರಿಯಸ್ ಲೈಫ್ ಬೇಕು, ಒಂದು ಆರಾಮಾಗಿರೋ ಲೈಫ್ ಬೇಕು. ಓಕೆ, ಎಲ್ಲರಿಗೂ ಅದು ಆಸೆ, ನಾನು ಒಪ್ಕೋತೀನಿ ಅದನ್ನು. ತುಂಬ ಒಳ್ಳೆಯದು. ಆಸೆ ಇಟ್ಕೊಳ್ಳೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ತುಂಬ ಇಂಪಾರ್ಟೆಂಟು ಅಲ್ವಾ? ನಾವು ಯಾವಾಗಲೂ ಅಷ್ಟೇ, ನಮ್ಗೇನು ಆಸೆನೇ ಇಲ್ಲ ಅಂತಂದರೆ ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ ಜೀವನ, ನಡ್ಕೊಂಡು ಹೋಗ್ಲಿ ಬಿಡು ಅಂತ ಅನ್ಕೊಂಡು ಬಿಟ್ಬಿಡ್ತೀವಿ ಅಲ್ವಾ? ಸೊ ಅದು ಆಸೆ ಇರೋದು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಗಿದೆಲ್ಲ ಬೇಕು ಅಂದಾಗ ಏನು ಇಂಪಾರ್ಟೆಂಟ್ ಆಗಿದೆ? ಇವಾಗ ನಮ್ಮ ಹತ್ರ ಇರೋದಕ್ಕೆ ನಾವು ಎಷ್ಟು ಬೆಲೆ ಕೊಡ್ತಾ ಇದ್ದೀವಿ, ಇರೋದಕ್ಕೆ ಎಷ್ಟು ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದೀವಿ, ಇರೋದಕ್ಕೆ ಎಷ್ಟು ನಾವು ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ, ಅದು ಇಂಪಾರ್ಟೆಂಟು. ಇವಾಗ ನಾವು ಹೇಳ್ತೀವಿ ದೊಡ್ಡ ಮನೆ ಬೇಕು ಅಂತ. ಇವಾಗ ನಾವಿರೋ ಮನೆಗೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದೀವ, ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿದ್ದೀವ? ಇವಾಗ ಎಷ್ಟೋ ಜನದ ಹತ್ರ ಮನೆನೇ ಇರಲ್ಲ, ಅವರಿಗೆ ನಮ್ಮ ಮನೆ ನೋಡಿದಾಗ ಅಯ್ಯೋ ಈ ಥರ ಒಂದು ಮನೆ ಇದ್ದಿದ್ರೆ ಅಂತ ಅನ್ಸುತ್ತೆ. ನಮಗೆ ಇನ್ನು ದೊಡ್ಡ ಮನೆ ನೋಡಿದಾಗ ಅಯ್ಯೋ ಆ ಥರ ಮನೆ ಇದ್ದಿದ್ರೆ ಅಂತ ನಮ್ಗೆ ಅನ್ಸುತ್ತೆ. ಸೊ ಹಾಗೆ ಎಲ್ಲದರಲ್ಲೂ ಅಷ್ಟೇ, ನಮ್ಮ ಹತ್ರ ಇರೋದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು ಫಸ್ಟು. ಇವಾಗ ಅವರು ರಿಲೇಶನ್ಶಿಪ್ ಬಗ್ಗೆ ಮಾತಾಡಿದ್ದಾರೆ. ಸೊ ಇವಾಗ ಗಂಡ ಚೆನ್ನಾಗಿ ನೋಡ್ಕೋತಾ ಇಲ್ಲ, ಹಾಗೆ ಹೀಗೆ ಏನೋ ಕತೆಗಳು. ಓಕೆ, ಸೊ ಅದಕ್ಕೆ ಏನು ಮಾಡಬೇಕಾಗಿದೆ? ಫಸ್ಟ್ ಆಫ್ ಆಲು ನಮ್ಮ ಹತ್ರ ಏನು ಇದೆ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿ ಗ್ರೇಟ್ಫುಲ್ ಆಗಿರೋಣ. ಅಂದರೆ ಇವಾಗ ನಮ್ಮ ಜೀವನದಲ್ಲಿ ಎಲ್ಲ ಚೆನ್ನಾಗಿದೆ. ಸೊ ಇವಾಗ ಏನು ಚೆನ್ನಾಗಿದೆ? ಏನೂ ಚೆನ್ನಾಗೇ ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಒಂದಾದರೂ ಏನಾದರೂ ಚೆನ್ನಾಗಿರಲೇಬೇಕಲ್ವಾ? ಏನಿರಬಹುದು ಅಂತ ನೀವೇ ಥಿಂಕ್ ಮಾಡಿ, ಆಯಿತಾ? ನಿಮಗೆ ಕಾಲಿದೆ, ನಡೀತಾ ಇದ್ದೀರಾ, ನಿಮಗೆ ಕೈ ಇದೆ, ಕೆಲಸ ಮಾಡ್ತಾ ಇದ್ದೀರಾ, ಬಾಯಿದೆ, ಮಾತಾಡ್ತಾ ಇದ್ದೀರಾ, ಕಣ್ಣಿದೆ, ನೋಡ್ತಾ ಇದ್ದೀರಾ. ಸೊ ಎಷ್ಟೊಂದು ಥಿಂಗ್ಸ್ ಇದೆ ಅಲ್ವಾ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಆಗಿರೋಕ್ಕೆ. ಹೆಲ್ದಿ ಆಗಿದ್ದೀರಾ, ಸೊ ಅದು ಒಂದು ತುಂಬ ಗ್ರೇಟ್ಫುಲ್ನೆಸ್ಸು. ಸೊ ಹಾಗೆ ನಿಮ್ಮ ಹತ್ರ ಇರೋ ಬ್ಲೆಸ್ಸಿಂಗ್ಸ್ನ ನೀವು ಕೌಂಟ್ ಮಾಡಿ. ಸೊ ನಿಮ್ಮ ಹತ್ರ ಏನೇನಿದೆ ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರಿ, ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರಿ. ಸೊ ನಿಮ್ಮ ಜೀವನದಲ್ಲಿ ನೀವು ಯಾವಾಗ ಆ ಥರ ಒಂದು ಥ್ಯಾಂಕ್ಫುಲ್ ಆಗಿದ್ದು, ಒಂದು ಗ್ರೇಟ್ಫುಲ್ ಆಗಿರ್ತೀರಾ, ಆವಾಗ ನಿಮ್ಮ ಜೀವನದಲ್ಲಿ ಜಾಸ್ತಿ ನೀವು ಅದನ್ನು ಅಟ್ರಾಕ್ಟ್ ಮಾಡ್ತೀರಾ. ಯಾವಾಗಲೂ ಅಯ್ಯೋ ನನ್ನ ಗಂಡ ನಾನು ಚೆನ್ನಾಗೇ ನೋಡ್ಕೊಳ್ಳಲ್ಲ, ನನ್ನ ಹತ್ರ ಚೆನ್ನಾಗಿ ಮಾತಾಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಬರೀ ನೆಗೆಟಿವೇ ಹೇಳ್ಕೊತಾ ಇತ್ತಂದ್ರೆ ನೆಗೆಟಿವೇ ಬರ್ತಾ ಹೋಗುತ್ತೆ. ಬೇಡದೆ ಇರೋದನ್ನೇ ಕರಿತಾ ಇರ್ತೀರ, ಅಯ್ಯೋ ಬಾಪ ಬಾಪ ಅಂತ ಅಂದ್ಕೊಂಡು. ಸೊ ಅದು ಮೈಂಡ್ ಸೆಟ್ಟು ನಮ್ಮದು ಚೇಂಜ್ ಆಗಬೇಕು. ಫಸ್ಟು ನಮ್ಮ ಥಿಂಕಿಂಗು ನಾವು ಚೇಂಜ್ ಮಾಡಬೇಕು. ನಾವು ಯಾವಾಗ ಒಳ್ಳೇದನ್ನು ಥಿಂಕ್ ಮಾಡ್ತೀವಿ ಅದನ್ನು ನಾವು ಜಾಸ್ತಿ ಕ್ರಿಯೇಟ್ ಮಾಡ್ತೀವಿ. ವಾಟ್ ವಿ ಥಿಂಕ್ ವಿ ಕ್ರಿಯೇಟ್ ಅಂತ, ವಾಟ್ ವಿ ಬಿಲೀವ್ ವಿ ಹ್ಯಾವ್ ಇಟ್ ಅಂತ ಅಂದ್ಕೊಂಡು ಆ ಥರ. ಸೊ ಇವಾಗ ಒಂದು ನಾವು ಥಿಂಕ್ ಮಾಡೋದು, ನಮ್ಮದು ಥಿಂಕಿಂಗ್ ಲೆವೆಲ್ನ ನಾವು ಯಾವಾಗ ಚೇಂಜ್ ಮಾಡ್ತೀವಿ ಅವಾಗ ನಾವು ಸುತ್ತಮುತ್ತ ಇರೋದನ್ನ ನೋಡೋದು ಕೂಡ ನಮ್ಮದು ರೀತಿ ಚೇಂಜ್ ಆಗುತ್ತೆ. ಸೊ ಇವಾಗ ಯಾವಾಗ ನೀವು ನನ್ನ ಗಂಡ ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ಅವ್ರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅಂತ ನೀವು ಯಾವಾಗ ಅದನ್ನು ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರಾ, ಅವಾಗ ಸಣ್ಣ ಸಣ್ಣ ವಿಷಯನೂ ಕೂಡ ಅವರಲ್ಲಿ ನಿಮಗೆ ಓ ಹೌದಲ್ವಾ, ಇದನ್ನು ನಾನು ಮೊದಲು ನೋಡೇ ಇರಲಿಲ್ಲ, ಏನೋ ಇವಾಗ ಒಂದು ತೊಗೊಂಬಂದಿರ್ತಾರೆ ಮನೆಗೆ ಅಂತ ಅಂದ್ಕೊಳ್ಳೋಣ. ಆವಾಗ ನಿಮ್ಗೆ ನೆಗೆಟಿವ್ ಮೈಂಡಲ್ಲಿ ಇದ್ದಾಗ ಅದು ತಂದಿರೋದು ಕೂಡ ಅಯ್ಯ ಬಿಡು ಇದು ಯಾವಾಗಲೂ ತರ್ತಿರ್ತಾರೆ ಅಂತ ಅಂದ್ಕೊಂಡು ಒಂದು ತಾತ್ಸಾರ ಇರುತ್ತೆ. ಸೊ ಇವಾಗ ಏನು ಮಾಡ್ತಾ ಇದ್ದೀರಾ, ನೀವು ನೆಗೆಟಿವ್ ಥಿಂಕಿಂಗ್ನ ಬಿಟ್ಟು ಎಲ್ಲದರಲ್ಲೂ ಪಾಸಿಟಿವ್ ನೋಡ್ತಾ ಇದ್ದೀರಾ. ಏನೇ ಸಿಚುವೇಶನ್ ಇದ್ರೂ ಕೂಡ ಅದನ್ನು ಪಾಸಿಟಿವ್ ಆಗಿ ನೀವು ನೋಡಿದಾಗ ಏನಾಗುತ್ತೆ, ಓ ಹೌದಲ್ವಾ ಇದು ತೊಗೊಂಡು ಬಂದಿದ್ದಾರಲ್ವಾ ನನಗೋಸ್ಕರ ಅಂತ ಹೇಳಿ, ಎಷ್ಟು ಒಳ್ಳೆಯವರಲ್ವಾ ಆ ಥರ. ಸೊ ಹಾಗೆ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ನೀವು ಅವಾಗ ಗ್ರ್ಯಾಟಿಟ್ಯೂಡ್ ತೋರ್ಸೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಅದು ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ನೀವು ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಬರೀ ಥ್ಯಾಂಕ್ಫುಲ್ನೆಸ್ಸು, ತುಂಬ ಥ್ಯಾಂಕ್ಸ್ 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 ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಎಷ್ಟು ನೀವು ಪಾಸಿಟಿವ್ ತುಂಬ್ಕೊಂಡ್ಬಿಟ್ಟಿರ್ತೀರಾ ಅಂತಂದರೆ, ಯಾವುದೇ ಒಂದು ನೆಗೆಟಿವ್ ಸಿಚುವೇಶನ್ ಇದ್ರೂ ಕೂಡ ಅದರಲ್ಲಿ ಪಾಸಿಟಿವ್ ಏನಿದೆ ಅಂತ ಹುಡುಕಿ ನೀವು ಅದನ್ನು ನೋಡ್ತೀರಾ. ಸೊ ಅದು ಆ ಮೈಂಡ್ ಸೆಟ್ಟು ನಮಗೆ ಇಲ್ಲಿ ಬೇಕಾಗಿರೋದು. ಲಾ ಆಫ್ ಅಟ್ರಾಕ್ಷನಲ್ಲಿ ಇರೋದು ಎಲ್ಲ ಪವರ್ ನಮ್ಮ ಮೈಂಡಲ್ಲಿ. ಆ ಮೈಂಡನ್ನು
ನಾವು ಯಾವಾಗಲೂ ಮೈಂಡ್ ನಮ್ಮನ್ನ ಆಳೋದಲ್ಲ, ನಾವು ಮೈಂಡನ್ನು ಆಳ್ಬೇಕು, ಅದು ಇಂಪಾರ್ಟೆಂಟು. ನೀವು ಬಾಸ್ ನಿಮ್ಮ ಮೈಂಡ್ಗೆ, ನಿಮ್ಮ ಮೈಂಡ್ ಬಾಸ್ ಅಲ್ಲ ಆಯ್ತಾ. ಇವಾಗ ಏನು ಅನ್ಕೊಂಡ್ಬಿಟ್ಟಿದೆ ನಿಮ್ಮ ಮೈಂಡು, ನಾನೇ ಬಾಸ್, ನಾನು ಹೇಳ್ದಂಗೆ ಇವ್ರು ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ನೀವು ತೋರಿಸ್ಬೇಕು, ಇಲ್ಲ ನೀನು ನಾನು ಹೇಳ್ದಂಗೆ ಕೇಳಬೇಕು ಅಂತ ಅನ್ಕೊಂಡು. ಸೊ ಹಾಗೆ ನೀವು ಅದನ್ನು ಕ್ರಿಯೇಟ್ ಮಾಡಬೇಕು. ನಿಮ್ಮ ಮೈಂಡನ್ನ ನೀವು ಚೇಂಜ್ ಮಾಡಬೇಕು. ಯಾವ ಥರ ಥಿಂಕ್ ಮಾಡಬೇಕು, ಆ ಮೈಂಡು ಯಾವ ಥರ ವರ್ಕ್ ಆಗಬೇಕು ನಿಮಗೆ ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕು. ಎಲ್ಲ ನಿಮ್ಮ ಕೈಲಿದೆ. ಸೊ ನಿಮ್ಮ ಮೈಂಡನ್ನು ನೀವು ಟ್ರೈನ್ ಮಾಡಬೇಕು. ಸೊ ಅದು ತುಂಬ ಇಂಪಾರ್ಟೆಂಟು. ಸೊ ನೀವು ಯಾವಾಗ ಎಲ್ಲ ಸಿಚುವೇಶನ್, ನೆಗೆಟಿವ್ ಸಿಚುವೇಶನ್ ಇರ್ಬೋದು ನಿಮ್ಮ ಲೈಫಲ್ಲಿ, ಇವಾಗ ಏನು ಚೆನ್ನಾಗೇ ಆಗ್ತಾ ಇಲ್ಲ ಅಂತಲೂ ಇರ್ಬೋದು, ಅದರಲ್ಲಿ ಏನು ಚೆನ್ನಾಗಿ ಆಗ್ತಿದೆ, ಅದರಿಂದ ನೀವು ಏನು ಪಾಠ ಕಲಿತಾ ಇದ್ದೀರಾ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗೆಲ್ಲ ಈ ಕೊರೋನಾ ಕತೆ ನಡೀತಾ ಇರುವಾಗ ಎಲ್ಲರಿಗೂ ಕಾಯಿಲೆ, ಹುಷಾರಿಲ್ಲ, ಅದು ಇದು ಅದೇ ಕೇಳ್ತಾ ಇದ್ದೀರಾ ಹೊರಗಡೆಯಿಂದ ನೀವು. ಸೊ ನ್ಯೂಸ್ ನೋಡೋದನ್ನ ಫಸ್ಟ್ ಬಿಡಿ ಆಯ್ತಾ. ಆ ನ್ಯೂಸ್ ನೋಡಿದಾಗ ಏನಾಗುತ್ತೆ, ಬರೀ ನೆಗೆಟಿವೇ ತಗೋತಾ ಇದ್ದೀರಾ ನೀವು. ಅದಕ್ಕಿಂತ ನೀವು ಹೆಲ್ದಿ ಆಗಿರೋದಕ್ಕೆ ಏನು ಮಾಡಬಹುದು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿ ಅಲ್ವಾ. ಇವಾಗ ಮನೆಗೆ ಬಂದಿದ ತಕ್ಷಣ ಒಂದು ಕೈ ಕಾಲೆಲ್ಲ ತೊಳೆಯೋದು, ಸ್ನಾನ ನೀಟಾಗಿ ಮಾಡೋದು, ದಿನ ಫ್ರೆಶ್ ಆಗಿರೋ ಬಟ್ಟೆ ಹಾಕೊಳ್ಳೋದು, ಸೊ ಆಮೇಲೆ ಬಿಸಿ ಬಿಸಿಯಾಗಿ ನೀರು ಕುಡಿಯೋದು. ಸೊ ಈ ಥರದ್ದೆಲ್ಲ ನೀವು ಫ್ರೆಶ್ ಏನೇನು ಮಾಡಬಹುದು ನಿಮ್ಮ ಕೈಯಲ್ಲಿ, ಈ ಕೊರೋನಾ ಸಿಚುವೇಶನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೇನು ಮಾಡಬಹುದು ಅದನ್ನು ನೀವು ಥಿಂಕ್ ಮಾಡೋಕ್ಕೆ ಶುರು ಮಾಡಿ. ಸೊ ಇದು ಸಣ್ಣ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಫಸ್ಟ್ ಸ್ಟೆಪ್ಪು ನಮ್ಮ ಮೈಂಡನ್ನು ನಾವು ಹೇಗೆ ಚೇಂಜ್ ಮಾಡೋದು ಅನ್ನೋದಕ್ಕೆ. ಸೊ ನಿಮ್ಮ ಹತ್ರ ಸುತ್ತಮುತ್ತ ಯಾವಾಗಲೂ ಬರೀ ನೆಗೆಟಿವ್ ಹೇಳೋರೇ ಇರ್ತಾರೆ, ಕಂಪ್ಲೇಂಟ್ ಮಾಡೋರೇನೆ. ಅಯ್ಯೋ ನೋಡು ಇವತ್ತಿನ ದಿನ ಹಿಂಗಾಗೋಯ್ತು ನಮ್ಮ ಮನೇಲಿ, ಅಯ್ಯೋ ನೋಡಿ ಇವತ್ತಿನ ದಿನ ಹಂಗಾಗೋಯ್ತು ನಮ್ಮ ಮನೇಲಿ, ಆ ಥರದನ್ನು ಕೇಳೋದನ್ನು ಫಸ್ಟ್ ಬಿಡಿ. ಆಮೇಲೆ ಈ TV ಸೀರಿಯಸ್ಗಳೆಲ್ಲ ಬರುತ್ತಲ್ಲ, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಅಂತ, ಅದೆಲ್ಲ ನೋಡೋದು ಬಿಟ್ಬಿಡಿ. ನಿಜವಾಗ್ಲೂ ಅದರಿಂದ ಯಾರಿಗೂ ಏನು ಕೂಡ ಅಚೀವ್ ಮಾಡೋಕ್ಕಾಗಲ್ಲ. ಅದ್ರ ಬದಲು ನೀವು ಯಾವ್ದಾದ್ರು ಬುಕ್ ಹಿಡ್ಕೊಂಡು, ಒಂದು ತುಂಬ ಚೆನ್ನಾಗಿರೋ ಬುಕ್ ಯಾವುದಾದ್ರೂ ಇಟ್ಕೊಳ್ಳಿ ನೀವು. ಅಂದರೆ ನಿಮಗೆ ಇನ್ಸ್ಪಿರೇಷನ್ ತರುವಂಥದ್ದು, ಮೋಟಿವೇಶನ್ ತರುವಂಥದ್ದು. ಕಷ್ಟ ಇದು, ಕೆಲವ್ರಿಗೆ ಬುಕ್ ಓದೋದು ಕಷ್ಟ ಅಂತ ಅನ್ನುವಾಗ ಆಡಿಯೋ ಬುಕ್ಸ್ಗಳು ಸಿಕ್ಕತ್ತೆ ಇವಾಗ. ಸೊ ಆಡಿಯೋ ಬುಕ್ಸ್ ಕೇಳಿ, ಇಲ್ಲಾಂದರೆ ಯೂಟ್ಯೂಬಲ್ಲೇ ತುಂಬ ಮೋಟಿವೇಶನಲ್ ವಿಡಿಯೋಗಳೆಲ್ಲ ಇರತ್ತೆ. ಸೊ ಆ ಥರದನ್ನು ಕೇಳಿ, ನಿಮ್ಮದು ಏನಾದರೂ ಒಂದು ಹಾಬಿ ಬೆಳೆಸ್ಕೊಳ್ಳಿ. ಮನೆಯಲ್ಲೇನೆ ಏನೋ ಒಂದು ಆರ್ಟ್ ಮಾಡೋದು, ಎಂಥದ್ದಾದ್ರೂ ಸರಿ, ಇಲ್ಲ ನಿಟ್ಟಿಂಗ್ ಮಾಡೋದು, ಏನೋ ಒಂದು. ಅಥವಾ ಇವಾಗ ಗಂಡಸರಿಗೆ ಏನಾದರೂ ಬುಕ್ಸ್ ಓದೋದು, ಇವಾಗ ಫೈನಾನ್ಷಿಯಲ್ ಬುಕ್ಸ್ ಓದೋದು, ಅಥವಾ ಮೋಟಿವೇಶನ್ ಬುಕ್ಸ್ ಓದೋದು, ಇಲ್ಲ ಎಜುಕೇಷನಿಗೆ ನಿಮ್ಗೆ ಏನಾದರೂ ಯೂಸ್ ಆಗುವಂಥದ್ದು ಆ ಥರದ್ದು ಬುಕ್ಸ್ ಓದೋದು. ಈಗ ಆನ್ಲೈನಲ್ಲೆಲ್ಲ ತುಂಬ ಫ್ರೀ ಕೋರ್ಸಸ್ಗಳು ಜಾಸ್ತಿ ಇದೆ. ಸೊ ಆ ಥರ ಏನಾದರೂ ಮಾಡೋದು, ಏನಾದರೂ ಒಂದು ಹಾಬಿ ಕಂಡಿಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀವು ಟೈಮ್ ವೇಸ್ಟ್ ಮಾಡ್ತಾ ಇರಲ್ಲ. ಅವಾಗ ನಿಮ್ಗೆ ಇದೆಲ್ಲ ಈ ನೆಗೆಟಿವ್ ಬೇಕಾಗಿರಲ್ಲ. ಅವಾಗ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಬಿಟ್ಟೇ ಬಿಡ್ತೀರಾ ನೀವು. ಸೊ ನಿಮ್ಮ ಮೈಂಡ್ ಸೆಟ್ಟನ್ನು ನೀವು ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಎಲ್ಲದರಲ್ಲೂ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಸೊ ಯಾವಾಗ ನಿಮ್ಮ ಮೈಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಸ್ಟಾರ್ಟ್ ಮಾಡುತ್ತೆ, ಯಾವಾಗ ನೀವು ಎಲ್ಲದರಲ್ಲೂ ಒಂದು ಪಾಸಿಟಿವಿಟಿ ನೋಡೋಕ್ಕೆ ಶುರು ಮಾಡ್ತೀರಾ, ಅವಾಗ ನಿಮ್ಮ ಥಿಂಕಿಂಗೇ ಡಿಫ್ರೆಂಟ್ ಆಗಿಬಿಡುತ್ತೆ. ಅವಾಗ ನಿಮ್ಮದು ಮೈಂಡ್ ಸೆಟ್ ಚೇಂಜ್ ಆಗಿದ ತಕ್ಷಣ ಏನಾಗುತ್ತೆ, ನೀವು ಮಾಡೋ ಕೆಲಸಗಳು ಕೂಡ ನಿಮ್ಮದು ಚೇಂಜಸ್ ಆಗ್ತಾ ಹೋಗುತ್ತೆ. ಅವಾಗ ನೀವು ಹೊಸದನ್ನ ಅಟ್ರಾಕ್ಟ್ ಮಾಡ್ತೀರಾ. ಎಲ್ಲದರಲ್ಲೂ ಒಳ್ಳೇದು ಇನ್ನೂ ಜಾಸ್ತಿ ಬರ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ. ಅವಾಗ ನಿಮ್ಮ ಗಂಡನಲ್ಲಾಗಲಿ, ನಿಮ್ಮ ಹೆಂಡತಿಯಲ್ಲಾಗಲಿ ಇರೋ ಒಳ್ಳೆ ಕ್ವಾಲಿಟೀಸ್ನ ನೀವು ಫೈಂಡ್ ಔಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಅವಾಗ ಸಣ್ಣದು ಅವ್ರು ಮಾಡೋದೆಲ್ಲನೂ ತುಂಬ ಚೆನ್ನಾಗಿದೆ ಅಂತ ಆಗುತ್ತೆ. ಸೊ ಅವಾಗ ಇನ್ನೂ ಜಾಸ್ತಿ ಒಳ್ಳೇದಾಗುತ್ತೆ, ನಿಮ್ಮ ರಿಲೇಶನ್ಶಿಪ್ಪು ಚೆನ್ನಾಗಾಗುತ್ತೆ. ಇದನ್ನು ನಾನು ಹೇಳೋದು ಎಲ್ಲ ಹುಡುಗಿಯರಿಗಾಗಿರ್ಬೋದು, ಹುಡುಗರಿಗಾಗಿರ್ಬೋದು, ಎಲ್ಲರಿಗೂ ಅಷ್ಟೇ, ಯಾವ ಏಜ್ ಅವರು ಕೂಡ ಇದನ್ನ ಮಾಡಬಹುದು. ಸೊ ಇದರಿಂದ ನಿಮ್ಮದು ಲೈಫು ತುಂಬಾನೇ ಚೆನ್ನಾಗಾಗತ್ತೆ, ತುಂಬ ಒಳ್ಳೆ ಚೇಂಜಸ್ ಕಾಣುತ್ತೆ. ನಿಮ್ಮಲ್ಲಿ ನೀವು ಯಾವಾಗ ಚೇಂಜಸ್ ತೊಗೊಂಡು ಬರ್ತೀರಾ, ಅವಾಗ ಹೊರಗಡೆದು ಕೂಡ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕಾಣಕ್ಕೆ ಶುರುವಾಗುತ್ತೆ. ಆಮೇಲೆ ಅದೇ ಥರ ನೀವು ಅಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ, ಒಳ್ಳೊಳ್ಳೆದನ್ನು ಅಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಸೊ ಹಾಗೆ ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ನೀವು ಚೇಂಜ್ ತೊಗೊಂಡು ಬನ್ನಿ ಆಯಿತಾ. ನಿಮ್ಮಲ್ಲಿ ನೀವು ಕಾನ್ಫಿಡೆನ್ಸ್ ತೊಗೊಂಡು ಬನ್ನಿ. ನೀವು ಫುಲ್ ಕಾನ್ಫಿಡೆಂಟ್ ಆಗಿರಬೇಕು. ಐ ಕ್ಯಾನ್ ಡೂ ಇಟ್. ಯಾಕೆ ನನ್ನ ಮನಸ್ಸನ್ನು ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ಯಾಕೆ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕಾಗಲ್ಲ ಅಂತ ನೀವು ಕ್ವೆಶನ್ ಮಾಡ್ಕೊಳ್ಳಿ, ಆಗತ್ತೆ ಅಂತ. ಯಾವಾಗಲೂ ಅಷ್ಟೇ, ನೀವು ಯಾವಾಗಲೂ ಹೇಳ್ಕೊತಾ ಇರಿ, ಐ ಲವ್ ಮೈ ಸೆಲ್ಫ್, ಐ ಆಮ್ ಗ್ರೇಟ್, ಐ ಕ್ಯಾನ್ ಡೂ ಇಟ್ ಅಂತ ಅಂದ್ಕೊಂಡು. ಯಾವಾಗಲೂ ಅಷ್ಟೇ, ಫಸ್ಟ್ ಸೆಲ್ಫ್ ಲವ್ ಬರಬೇಕು. ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ದೇನೆ, ನಮ್ಮನ್ನು ನಾವು ಲವ್ ಮಾಡ್ದೇನೆ ಬೇರೆಯವರೆಲ್ಲ ನಮ್ಮನ್ನು ರೆಸ್ಪೆಕ್ಟ್ ಮಾಡಲಿ, ಬೇರೆಯವರೆಲ್ಲ ನಮಗೆ ಪ್ರೀತಿ ತೋರಿಸ್ಲಿ ಅಂತಂದರೆ ಎಲ್ಲಿಂದ ಆಗುತ್ತೆ? ನಮ್ಮ ಬಗ್ಗೆ ನಮಗೆ ಫಸ್ಟು ಕಾನ್ಫಿಡೆನ್ಸ್ ಇರಬೇಕು. ನಮ್ಮ ಬಗ್ಗೆ ನಾವು ಫುಲ್ಲು ಏನಂತಂದರೆ ನಾನು ಗ್ರೇಟ್, ಐ ಲವ್ ಮೈ ಸೆಲ್ಫ್ ಅಂತ ಇರಬೇಕು. ನಮ್ಮನ್ನು ನಾವು ಫಸ್ಟ್ ಪ್ರೀತಿ ಮಾಡೋಣ ಯಾವಾಗಲೂ. ಅವಾಗ ಹೊರಗಡೆಯಿಂದ ಪ್ರೀತಿ ಅದರಷ್ಟೇ ಬರುತ್ತೆ
ನಾವು ಅಟ್ರಾಕ್ಟ್ ಮಾಡ್ತೀವಿ ಜಾಸ್ತಿ. ಯಾಕಂದ್ರೆ ನಾವು ಲವ್ ಯಾವಾಗ ತೋರಿಸ್ಕೊಳ್ತೀವಿ ನಮಗೆ ನಾವು ಯಾವಾಗ ಪಾಸಿಟಿವ್ ಆಗಿರ್ತೀವಿ ನಾವು ಅವಾಗ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀವಿ, ಲವ್ ಅನ್ನು ಅಟ್ರಾಕ್ಟ್ ಮಾಡ್ತೀವಿ, ರೆಸ್ಪೆಕ್ಟ್ ಅನ್ನು ಅಟ್ರಾಕ್ಟ್ ಮಾಡ್ತೀವಿ. ಸೊ ಅದನ್ನೆಲ್ಲ ಅಟ್ರಾಕ್ಟ್ ಮಾಡಿದ ತಕ್ಷಣ ನಮ್ದು ಬೇರೆ ಏರಿಯಾಸ್ ಆಫ್ ಅವರ್ ಲೈಫು ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ನಂದು ಇಷ್ಟೇನೆ, ನನ್ನ ಲೈಫಲ್ಲಿ ನನ್ನ ಮೋಟೋ ಇಷ್ಟೇನೆ. ನಾನು ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ. ಬೇರೆಯವ್ರು ಏನು ನನಗೆ ವಾಪಸ್ ಕೊಡ್ತಾರೆ ನಾನು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ನಾನು ಎಲ್ಲರ ಬಗ್ಗೆನೂ ಒಳ್ಳೇದಾಗಿ ಥಿಂಕ್ ಮಾಡ್ತೀನಿ. ನನ್ನ ಲೈಫಲ್ಲಿ ನಾನು ಯಾವಾಗಲೂ ಹಾಗೇನೆ, ಏನು ಸಿಚುವೇಶನ್ ಬಂದರೂ ಕೂಡ ಇಟ್ ಹ್ಯಾಪನ್ಸ್ ಫಾರ್ ಗುಡ್. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ. ಸೊ ಆ ಗುಡ್ಡನ್ನು ನೀವು ಯಾವತ್ತು ನೋಡ್ತೀರಾ ಆವಾಗ ನಿಮ್ಮ ಲೈಫಲ್ಲಿ ಇನ್ನೂ ಜಾಸ್ತಿ ಒಳ್ಳೇದಾಗ್ತಾ ಹೋಗುತ್ತೆ. ನಿಮ್ಮ ಮೈಂಡಲ್ಲಿ ಯಾವಾಗ ನೀವು ಪಾಸಿಟಿವಿಟಿ ಜಾಸ್ತಿ ತುಂಬಿಡ್ತೀರಾ ನೆಗೆಟಿವ್ ಬರೋಕ್ಕೆ ಸಾಧ್ಯನೇ ಇಲ್ಲ. ನೆಗೆಟಿವ್ ಡೋರ್ ಅದರಷ್ಟೇ ಮುಚ್ಚೋಗ್ಬಿಡುತ್ತೆ. ಆವಾಗ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ. ಸೊ ಇದನ್ನ ಟ್ರೈ ಮಾಡಿ. ನೀವು ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ಎಲ್ಲಾನು ಏನು ಇಲ್ಲದೆ ಇರುವಾಗ ನಾನು ಹಿಂಗಪ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಲಿ ಅಂತ. ಏನಿದೆಯೋ ಅದನ್ನ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ಕೆಲವರಿಗೆ ಅದೊಂದು ಪ್ರಾಬ್ಲಮ್ ಇದೆ, ನನ್ನ ಹತ್ರ ಇಲ್ಲದೆ ಇರೋದನ್ನ ನಾನು ಹೇಗೆ ವಿಜುವಲೈಸ್ ಮಾಡಲಿ ಅಂತ. ಅದು ಕೇಳಿದ್ದಾರೆ ಕ್ವಶನ್ನು, ಹೇಗೆ ವಿಜುವಲೈಸ್ ಮಾಡಲಿ ಅಂತ. ಸೊ ಅವಾಗ ನಿಮ್ಮ ಹತ್ರ ಏನಿದೆಯೋ ಅದನ್ನ ನೀವು ಜಾಸ್ತಿ ಗ್ರಾಟಿಟ್ಯೂಡ್ ತೋರ್ಸಕ್ ಶುರು ಮಾಡಿ, ಅದಕ್ಕೆ ನೀವು ಬ್ಲೆಸ್ಡ್ ಆಗಿರಕ್ಕೆ ಶುರು ಮಾಡಿ. ಅವಾಗ ಆಟೋಮೆಟಿಕಲಿ ನಿಮ್ಗೇನೆ ಹೊಸ ವಿಷಯಗಳನ್ನ ನೀವು ವಿಜುವಲೈಸ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗ್ಬಿಡುತ್ತೆ. ಈ ಮೆಥಡ್ ನೀವು ಫಾಲೋ ಮಾಡಿ. ನಂಗೆ ತುಂಬಾ ಜನ ಕೇಳಿದ್ದಾರೆ, ನಮ್ಗೆ ವಿಜುವಲೈಸ್ ಮಾಡೋಕ್ಕೆ ಆಗಲ್ವಲ್ಲ ಹೆಂಗೆ? ಬರೀರಿ. ಅವಾಗ ನಿಮ್ಗೆ ಏನು ಬೇಕಾಗಿದೆ ಅನ್ನೋದನ್ನ ಆಗೋಗಿದೆ ಅನ್ನೋ ತರ ಬರೀರಿ. ಅಂದ್ರೆ ಇವಾಗ ನಿಮ್ದೊಂದು ಡ್ರೀಮ್ ಜಾಬ್ ಇರುತ್ತೆ ಅಂತ ಅನ್ಕೊಳ್ಳಿ, ಅವಾಗ ಆ ಡ್ರೀಮ್ ಜಾಬ್ ಆಗಿದೆ ಅನ್ನೋ ತರ ಬರೀ. ಯಾವಾಗ್ಲೂ ಅಷ್ಟೇ, ನಾವ್ ಏನ್ ಬರೀತೀವೋ ಏನ್ ಥಿಂಕ್ ಮಾಡ್ತೀವೋ ಅದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಆಗ್ತಾ ಇದೆ ಅನ್ನೋ ತರ ಬರೀಬೇಕು. ಅಂದ್ರೆ ನಮ್ಗೆ ಜಾಬ್ ಇದೆ ಅಂತ, ಐ ಆಮ್ ಸೋ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಫಾರ್ ಮೈ ಲವ್ಲಿ ಜಾಬ್ ಅಂತ ಅನ್ಬಿಟ್ಟು, ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ಬಿಟ್ಟು ಆ ತರ ಹಂಗ್ ಬರೆಯಕ್ ಶುರು ಮಾಡಿ. ಅವಾಗ ನಿಮ್ಗೆ ಅದಷ್ಟೇ ನೀವು ಅದನ್ನ ನೋಡಕ್ಕೂ ಶುರು ಮಾಡ್ತೀರಾ ಸ್ವಲ್ಪ ದಿನ ಆದ್ಮೇಲೆ. ಓಕೆನಾ? ಹೋಪ್ಫುಲಿ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.